ಆ, ಬರ್ರಿ ಅಕ್ಕಾರ, ಬರ್ರಿ. ಅಯ್ಯೋ, ಸೀರೆ ಬೇಕಾಗಿದ್ದು ರೀ. ಹೌದ್ರಿ. ಆತ ಕುಂದ್ರ ಬರ್ರಿ, ತೋರಿಸ್ತೀನಿ. ಸುಶೀಲಾ, ಸರೋಜಾ, ರೇಖಾ ಬರವ. ನಿಮ್ಗೆ ಯಾವ ಥರ ಸೀರೆ ಬೇಕು ಕೇಳ್ರಿ ಅವ್ರಿಗೆ, ಅದೇ ಥರ ತೋರಿಸ್ತಾರೆ ಅಂಗಡ್ಯಾಗ. ಮತ್ತೆ ಆವಾಗಲೇ ಹೇಳ್ದಂಗೆ ನಾನು ಈ ಕಲರ್ನಾಗ ಆ ಸೀರೆ ಬೇಕು, ಈ ಸೀರೆಯಾಗ ಆ ಕಲರ್ ಬೇಕಾಗಿತ್ತಂತ ಟೈಮ್ ಪಾಸ್ ಮಾಡ್ಕೊಂಡು ಕುಂದ್ರಬೇಡ್ರಿ. ಇವ್ರ ಅಂಗಡ್ಯಾಗ ಎಲ್ಲ ಸೀರೆ ಚಲೋ ಕ್ವಾಲಿಟಿ ಒಯ್ದು ಸಿಗ್ತಾವೆ. ಬರ ಒಂದು 3 ಸೀರೆ ತಗೊಳ್ರಿ. ಮತ್ತು 2 ಗಂಟೆ ಬಸ್ ತಪ್ಪಿದ್ರೆ ನಮ್ಗೆ ಸಂಜೆ ಮಠ ಇಲ್ಲ ಇರೋದಾಕೈತೆ. ಏನು ಮತ್ತೆ ಸಂತೆ ಮಾಡೋದಿಲ್ಲ, ಏನಿಲ್ಲ. ಸೀರೆ ಒಂದು ತೊಗೊಂಡು ಹೋಗಕ್ಕೆ ಬಂದೀವಿ ನಾವು. ನಾನು ಮತ್ತೆ ಇವತ್ತು ಬರ್ತಿದ್ದಿಲ್ಲವ, ನಂದು ಮತ್ತೆ ಅಂಗಳ ಸಾರಿಸ್ಬೇಕು, ಸಗಣ ತೊಗೊಂಡು ಬರಬೇಕು, ಭಾಳ ಕೆಲಸ ಐತೆ. ಈಗ ಹೋಗಿನ ಏನು ಮತ್ತೇನು ಕುಂದ್ರಂಗಿಲ್ಲ, ನಾನು 1 ನಿಮಿಷನೂ ಕುಂದ್ರಕ್ಕೆ ಟೈಮ್ ಇರೋದಿಲ್ಲ. ಮತ್ತು ಇನ್ನೇನು ಹಬ್ಬ ಐತೆ ನಾಳೆ, ಒಂದು ಸ್ವಲ್ಪ ಜಲ್ದಿ ತಗೊಳ್ರಿ. ಆತಾತು ಬರ್ರಿ. ಆತ ಕಲರ್ ಯಾವ್ದು ಇಷ್ಟ ಆಕೈತೆ ನೋಡಿ ಜಲ್ದಿ ತಗೋತೀವಿ. ನನಗೇನೆ ಒಂದು ಕೇಸರಿ ಕಲರ್ ಆ ಥರ ಸಿಕ್ಕಿದ್ರೆ ತೊಗೊಂಡ್ಬಿಡ್ತೀನಿ. ಅಲ್ಲಿ ಹೋಗದೆ ಇದ್ದಿದ್ದ ಪಾಡ್ ಇರ್ತಿತ್ತಕ್ಕ. ಸುಮ್ಮನೆ ನೋಡಿ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಇಲ್ಲಿಗೆ ಸೀರೆ ತೊಗೊಳಕ್ಕೆ ಅವಸರ ಆಕೈತೆ. ಇರಲಿ ನಡಿ, ಮತ್ತೆ ಹೆಂಗೋ ನಡೀತೈತಿ. ಏನು ತಗೋಬೇಕು ಸೀರೆ ಹಬ್ಬಕ್ಕಂತ ಬಂದೀವಿ. ಸರೋಜಾ, ರೇಖಾ ಬರವ. ಸರೋಜಕ್ಕ, ಇದು ನೋಡು, ಯಾವ್ದಿತ್ತು ಕೆಂಪದು? ಚಲೋ ಐತಲ್ಲ. ನಂಗೇನು ಇಷ್ಟ ಆಗ್ಲಿಲ್ಲವ. ನಿಂಗೆ ಇಷ್ಟ ಆದ್ರೆ ತಗೋ, ನಂಗೇನಿಲ್ಲ. ಯಾಕಂದ್ರೆ ರೆಡ್ ಕಲರ್ ಅದು ಬಾರ್ಡರು ಸೀರೆ ಒಂದ ಕಂಡಂಗೆ ಕಾಣತೈತೆ. ಕಾಂಬಿನೇಷನಿಗೆ ಬ್ಲೂ ಕಲರ್, ರೆಡ್ ಕಲರ್ ಪಕ್ಕ, ಅದ್ರ ಪಕ್ಕ ಇನ್ನೊಂದು 3 ಇದಾವೆ ನೋಡಿ. 3 ಇನ್ನೊಂದು ಅದು ಹಸಿರ್ದು. ಅವು 4 ಕಾಂಬಿನೇಷನ್ ಸಖತ್ತಾಗಿರ್ತಾವೆ ನೋಡಿ. ಅದ್ರಾಗ ಬ್ಲೌಸ್ ಪ್ಲೇನ್ ಬಂದಿರ್ಬೇಕು, ಅಂದ್ರೆ ಡಿಸೈನ್ ಏನಾದರೂ ಮಾಡ್ಸಕ್ಕೆ ಕೊಟ್ರೆ ಚೆನ್ನಾಗೈತೆ. ಇನ್ನು ಬ್ಲೌಸು ಅದೇ ಥರದಿದ್ರೆ ತಗೋಬಾರ್ದು. ನೋಡಿ ನಿಂಗೆ ಇಷ್ಟ ಆದ್ರೆ ತಗೋ, ನಂಗೇನು ಇದಿಲ್ಲ. ಅದ್ರಾಗ ಯಾವ ಚಲೋ ಇದಾವೆ. ಸುಶೀಲಕ್ಕ ಮತ್ತು ಗಿರಿಜಕ್ಕ ನೋಡತ್ತಾರ, ನೋಡಂತಡಿ. ಇದೇನವ ಎಲ್ಲ ಕಲರ್ ಒಂದ ಕಂಡಂಗೆ ಕಾಣತಾವೆ. ಇದು ಹಸಿರ್ದು ಹಳದಿ ಕಲರ್. ಏನಾದ್ರಾಗ ಬ್ಲೌಸ್ ಬೇರೆದು ಬಂದಿರ್ಬೇಕು ತಗೋ. ಆದರೆ ಎಲ್ಲ ಒಂದ ಕಲರ್ ಕಂಡಂಗೆ ಕಾಣತಿಲ್ಲ ಇವು. ಏನನ್ ಚಸ್ಮಾ ಹಾಕಿಲ್ಲ ಅಂತಾನೆ ಏನವ? ಎಲ್ಲ ಒಂದ ಕಲರ್ ಇಲ್ಲ ಹೇಳಿ, ಎಲ್ಲ ಬೇರೆ ಬೇರೆ ಇದಾವೆ. ಬಾರ್ಡರ್ ಎಂತ ಇದಾವಲ್ಲ ಆ ಕಲರ್, ಅದ್ರಾಗ ಜಂಪರ್ ಬಂದಿರ್ತಾವೆ. ಆದರೆ ಎಲ್ಲ ಚಲೋ ಇದಾವೆ ನೋಡಿ. ಅಲ್ಲ ಸೀರೆ ಆದರೆ ಎಷ್ಟು ರೇಟ್ ಅಂತ ಕೇಳ್ಬೇಕಕ್ಕ. ಮತ್ತು ನೋಡಿಲ್ಲ ಅಷ್ಟು ರೇಟ್ ಕೇಳಿ ಶಾಕ್ ಆಗ್ಬಾರ್ದಲ್ಲ. ಕೇಳಿ ನೋಡೋಣ ಎಷ್ಟಾಕಿವಂತೆ. ರೇಟ್ ಕೇಳವ ಮೊದ್ಲು, ಆಮೇಲೆ ನೋಡಕ್ಕೆ ಬರ್ತೈತೆ. ಸೀರೆ ಏನು ಭಾಳ ಚಂದ ಇದಾವೆ. ಅವು ನೋಡಿ. ರೇಖಾ, ಅವು ಕೊಡಿಲ್ಲ ನೋಡೋಣ. ಇಲ್ಲ ನೋಡಿ ಸರೋಜಕ್ಕ, ನೀಲಿದ್ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋದಿಲ್ಲ ಈ ಸೀರೆ. ಆದರೆ ಬಾರ್ಡರು ಬೇರೆ ಇಲ್ಲ, ಅದು ನೀಲಿದ ಕೊಟ್ಟಿದ್ದಾರೆ. ಬ್ಯಾಡಲ್ಲ? ಬರೀ ಏನು ನೀಲಿದ ತಗೋತಿ ಎಲ್ಲಾನು? ನೀಲಿದ್ ಬೇಡ, ಅದು ಆ ಕಡೆಗಿರೋದು ಹಸಿರು ಕಲರ್ ಐತೆ ನೋಡು, ಹಸಿರ್ದು ಮತ್ತು ರೆಡ್ ಬಾರ್ಡರ್ ಬಂದಿರೋದು ಅದು ತಗೋ ನೀನು. ನನಗಂತೂ ಅದು ಅದ್ರ ಪಕ್ಕ ಹಳದಿ ಐತೆ ನೋಡು, ಅದು ಇಷ್ಟ ಆಯ್ತು. ಸುಶಿ, ಇಲ್ಲಿ ನೋಡಿ 3 ಸೀರೆ ಎಷ್ಟು ಚಂದ ಇದಾವೆ. ಭಾರಿ ಇದಾವೆ ಬಿಡವ. ಈ ಕಲರ್ ಅಂತರೂ ಹಂಗೆ ನಮ್ಮ ಗಂಗಾಗ ಎದ್ದು ಕಾಣ್ತೈತೆ ನೋಡು. ಇನ್ನೊಂದು ಸೀರೆ ತಗೋಬೇಕನ್ಸಾತೈತೆ ನನಗೆ. ಆದರೆ ಬೇಡವ, ಮೊನ್ನೆ ತಂದಿರೋ ಎಲ್ಲ ಚೆನ್ನಾಗಿದಾವೆ. ಅದು ರೇಟ್ ಕೇಳೋಂತಡಿ. ಅಣ್ಣಾರ, ಎಷ್ಟು ರೀ ಇವು ರೇಟ್? ಯಾವ್ದ್ರಿ ನಿಮ್ಮ ಕೈಯಾಗಿರೋದು? ಅವಕ್ಕ ರೇಟ್ 1599 ರೂಪಾಯಿ ಬೀಳ್ತೈತ್ರಿ. ಅದಕ್ಕಿಂತ ಇವು ಕ್ವಾಲಿಟಿ ಚಲೋ ಇದಾವ್ರಿ ಈ ಕಡೆಗಿರೋವು. ಇದರ ರೇಟ್ ಬಂದ್ಬಿಟ್ಟು ನಿಮ್ಗೆ 1800 ರೂಪಾಯಿ ಬೀಳ್ತೈತ್ರಿ. ಡಿಸ್ಕೌಂಟ್ ಹೋಗಿ 1600 ರೂಪಾಯಿಗೆ ಹಾಕೊಡ್ತೀನಿ ನೋಡ್ರಿ. ಇನ್ನೇನು 1600 ರೂಪಾಯಿನ ಬಿತ್ತಲ್ರಿ ಅಲ್ಲಿಗೆ. 599, ಇನ್ನೇನು 1 ರೂಪಾಯಿ ಕಡಿಮೆ ಆಕೈತೆ. ಎರಡು ಪರ್ದು ರೇಟ್ ಒಂದೇ ಹೇಳತ್ತೀರಿ, ನೋಡಿ ಕಡಿಮೆ ಮಾಡ್ರಿ ಒಂದು ಸ್ವಲ್ಪ. ಈ ಸೀರೆಗಳದ್ದು ಡಿಸ್ಕೌಂಟ್ ಹೇಳಿ ರೇಟ್ ಹೇಳಿದ್ನಿ ರೀ ನಿಮ್ಗೆ. ಅದರದ್ದು ಇನ್ನೂ ಡಿಸ್ಕೌಂಟ್ ಹೇಳಿಲ್ಲ. ಅದು ಡಿಸ್ಕೌಂಟ್ ಹೋಗ್ಬಿಟ್ಟು ನಿಮ್ಗೆ 1400 ರೂಪಾಯಿ ಬೀಳ್ತೈತೆ ನೋಡ್ರಿ. ಏನು ಡಿಸ್ಕೌಂಟ ಏನಪ್ಪ? ನಮ್ಗೆ ಅದೆಲ್ಲ ಏನು ಬೇಡ, ಇರೋ ರೇಟ್ ಹೇಳಿ ನೀನು, ನಮಗೂ ಕೇಳಕ್ಕೆ ಚಲೋ ಆಕೈತೆ. ಇಷ್ಟು ರೇಟ್ ಹೇಳಿದ್ರೆ ಇನ್ನೇನು ಇನ್ನೊಂದ್ಸಲ ಬರ್ಬೇಕಾ ಬೇಡ ನಾವು? ಬರ್ಬೇಕ್ರಿ ಅಕ್ಕಾರೆ, ನೀವು ಬಂದ್ರನ ನಮ್ಗೆ ವ್ಯಾಪಾರ ಆಕೈತೆ, ಹಂಗಲ್ರಿ. ನೋಡಿ ತಗೊಳ್ರಿ, ಒಂದು ರೇಟ್ ಹಾಕೊಡೋಣ. ಇನ್ನು ನಿನ್ನೆ ಬಂದಿದಾವ್ರಿ ಹೊಸ ಸೀರೆ, ಅವು ಸಖತ್ತಿದಾವ್, ಕಡಿಮೆನೂ ರೇಟ್. ಅವು ತೋರಿಸ್ಲಿ ರೀ? ಯಾವ್ದು ಸೀರೆ ತೋರಿಸ್ರಿ ನೋಡೋಣ. ಹೊಸದಾಗಿ ಬಂದಿರೋ ಅನ್ನತ್ತೀರಿ ಸುಶೀಲಾ. ನೋಡ್ರವ, ಏನು ಹೊಸ ಬಂದವಂತ ನಿನ್ನೆ ಇನ್ನ ಅವನ್ ತಗೋತೀರಿ? ಇದ್ರಾಗ ಯಾವ್ದಾದ್ರು ನೋಡಿ ತಗೋತೀರಿ? ಇದ್ರಾಗ ಬ್ಯಾಗ್ ಬಿಡಕ್ಕ. ಮತ್ತೆ ಇಂಥದ್ದು ಮಿನಿ ಸೀರೆ ಹಾಕೊಂಡು ನಾನು ಹಬ್ಬ ಮಾಡಿದ್ರೆ ನಮ್ಮ ಅತ್ತೆ ಕಣ್ಣಂಗೆ ಒಡೆದ ಹೋಗ್ಬಿಡ್ತಾವ. ಅಯ್ಯ, ನನ್ನ ಮಗಳಿಗೆ ತೊಗೊಂಡು ಬಂದಿಲ್ಲ, ಈಕೆ ಎಷ್ಟು ಹಾಕೊಂಡು ಮೇರೆ ಆತಾಳ, ಹಬ್ಬ ಮಾಡತ್ತಾಳ, ಹಿಂಗಂತೆ. ಅದಕ್ಕೆ ಸಿಂಪಲ ತೊಗೋತೀನಿ ನಾನು. ನೋಡೋಣ, ಮುಂದಿನ ವರ್ಷಕ್ಕೆ ಹಬ್ಬದಷ್ಟೊತ್ತಿಗೆ ದುಡ್ಡು ಜೋಡಿಸ್ತೀನಿ. ಇಂಥದ್ದು ಒಂದು ತೊಗೊಂಡ್ರೆ ಆಕೈತಲ್ಲ, ಬ್ಯಾಡ್ ಬಿಡು ಇದು. ಅದ್ರಾಗ ಒಂದು 700 ರೂಪಾಯಿ 800 ರೂಪಾಯಿ ಸಿಕ್ಕಿದ್ರು ತಗೋತೀನಿ. ಹಂಗೆ ಮಾಡುವಂತೆ ಗಪ್ಪಿರಿ. ನನಗೂ ಇಷ್ಟ ಆದವು, ತಗೋಬೋದಾಗಿತ್ತು. ಅಂದರೆ ಮತ್ತೆ ದುಡ್ಡು ಇಲ್ಲ ಅನ್ನತ್ತೆ ಅಲ್ಲವ. ಮತ್ತು 1100 ರೂಪಾಯಿ ಆದ್ರೆ ಮೇಲೆ ಕೊಡ್ಬೇಕಾಕೈತೆ. ಅವ್ರು ಡಿಸ್ಕೌಂಟ್ ಏನೋ ಹೋಗಿನ ಒಂದು 1600 ರೂಪಾಯಿನ 500 ರೂಪಾಯಿ ಹೇಳತ್ತಾನೆ ಅವು ಸೀರೆ. ಇವು 1400 ರೂಪಾಯಿ ಅಂತ ಅನ್ನತಾನೆ. ಮತ್ತು ನಾವೊಂದು 300 ರೂಪಾಯಿ 400 ರೂಪಾಯಿ ಕಡಿಮೆ ಮಾಡಿದ್ರು ಒಂದು 1000 ರೂಪಾಯಿ ಆದ್ರೆ ಬೇಡ. ಮತ್ತು ನೀನು ಮತ್ತು ಅದೇನೇನೋ ತೆಂಗಿನಕಾಯಿ ತಗೋಬೇಕು ಅನ್ನತ್ತಿದ್ದೆ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಅದಕ್ಕಾದ್ರೂ ಮತ್ತು
ದುಡ್ಡು ಉಳಿಬೇಕಲ್ಲ, ಹೆಂಗೋ ಫ್ರೀ ಬಸ್ಸಿಗೆ ಹೋಗಿ ಬಿಡು, ಅದು ಬೇರೆ ಅದು. ಹ್ಞೂನಕ್ಕ, ಮತ್ತೆ ಇಲ್ಲಿ ಸೀರೆ ತಗೊಂಡು ಒಂದು 100 ರೂಪಾಯಿ 200 ರೂಪಾಯಿ ಉಳಿದ್ರೆ ಕಾಯಿ ತಗೋಬೇಕು ನಾನು. ಕಾಯಿ ತಗೊಂಡು ಮತ್ತು ಒಂದು 50 ರೂಪಾಯಿದವು ಸೇವಂತಿಗೆ ಹೂವು ಇದಾವು, ದಾಸವಾಳ ಹೂವು, ಮತ್ತು ಪೂಜೆಗೆ ಒಂದು ಸ್ವಲ್ಪ ಸೇವಂತಿಗೆ ಹೂವು ತಗೋತೀನಿ ಅಷ್ಟೇ. ಮತ್ತೇನು ಭಾಳ ಬೇಡ. ಅಲ್ಲ ದಾರಿ ಇಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ರೋಡಿಗೆ ಇದಾವಲ್ಲ, ಹಂಗೆ ತಗೊಂಡು ಹೋಗ್ಬಿಡೋಣ. ಸರೋಜಕ್ಕ, ಇದು ನೋಡಿ ಸೀರೆ ಎಷ್ಟು ಸ್ಮೂತ್ ಐತಲ್ಲ, ಉಟ್ಕೊಂಡ್ರೆ ಭಾರಿ ಚಂದ ಕಾಣ್ತೈತಿ. ನಿನಗೆ ತಗೋತಿ? ಏ ಬ್ಯಾಡ್ರೇಕ, ಇವು ಮೈ ಮೇಲೆ ಹಾಕೊಂಡ್ರೆ ಎದ್ದು ಕಾಣಿಸೋದಿಲ್ಲ. ಇವು ಈ ಥರ ಕಲರ್ ಇಷ್ಟನೇ ಆಗೋದಿಲ್ಲ ನನಗೆ. ಇನ್ನು ಇವು ಡೀಸೆಂಟ್ ಕಲರ್ ಭಾಳ ಇಷ್ಟ ಆಗ್ತಾವೆ. ಈ ಕೆಂಪದು ಮತ್ತು ಇದು ನೀಲಿದು ಫುಲ್ ಹಸಿರು ಕಲರ್ ಇರೋದು ಎಲ್ಲ ಮೈ ಮ್ಯಾಗ ಎದ್ದು ಹೊಡಿತಾವೆ. ಅಲ್ಲಿ ಗಿರ್ಜಕ ಹತ್ರ ಕೈ ಹತ್ರಕ್ಕೆ ಇದಾವೆ ನೋಡು, ಅವೆರಡು ಅವು ಡೀಸೆಂಟ್ ಕಲರ್ ಚಲೋ ಇದಾವೆ. ಆ ಥರದವು. ಮತ್ತು ಈ ಕಡೆಗೆ ಐತೆ ನೋಡಿ ಲಾಸ್ಟಿಗೆ ಹಸಿರು ಬಾರ್ಡರ್, ನನ್ನ ಕೈ ಹತ್ರ ಇರೋದು ಇದು ಚಲೋ ಐತೆ. ಅದ್ರಾಗ ಮತ್ತು ಹಳದಿದು ಇಷ್ಟ ಆಗ್ತೈತೆ, ಆದ್ರೂ ಅದಕ್ಕೆ ಕಲೆ ಬಿದ್ದರೆ ಹಂಗೆ ಕಾಣ್ತೈತವ. ಹಳದಿದು ಬೇಡ. ಮತ್ತು ಯಾವ ಕಲರು ನೋಡೋಣ, ಅವ್ರು ಯಾವುದೋ ತೋರಿಸ್ತೀನಿ ಅನ್ನತ್ತಾರಲ್ಲ ಕಡಿಮೆ ರೇಟ್ನಾಗ, ಅದ್ರಾಗ ನೋಡಿಬಿಡ್ತೀನಿ. ಅದ್ರಾಗ ಅಂತಂದ್ರೆ ಒಂದು 700 ರೂಪಾಯಿ 800 ರೂಪಾಯಿ ಹೋದ್ರು 200 ರೂಪಾಯಿ ಆದ್ರೆ ಉಳಿತಾವೆ ನನಗೆ. ಮುಂಜಾನೆ ನಮ್ಮ ಮನೆಯವ್ರ ಕಡೆಯಿಂದ 1000 ರೂಪಾಯಿ ಸೀರೆ ತಗೋತೀನಿ ಕೊಡ್ರಿ ಅಂತ ಹಠ ಮಾಡಿ ಇಸ್ಕೊಂಡು ಬಂದೀನಿ. ಮತ್ತು ಸೀರೆ 1000 ರೂಪಾಯಿ ಕಂಡಂಗೂ ಕಾಣ್ಬೇಕು ಅಂತದ್ ನೋಡಿ ತಗೋಬೇಕು ಯಾವ್ದಾರ ಒಂದು. ತಗೊಂಡ್ರೆ ಒಂದು 200 ರೂಪಾಯಿ ನನಗೆ ಉಳಿತಾವೆ. ಮತ್ತು ಈಗ ಹಬ್ಬಕ್ಕೆ ಬಳೆ ಇಲ್ಲ ಕೈಯಾಗ, ಬಳೆ ತಗೋಬೇಕು. ಅವ ಹಳೆವ ಇದ್ದಾವೆ, ಹೊಸ ಬಳೆ ತಗೋಬೇಕು. ಹೌದಲ್ಲ, ಇನ್ನು ಬಳೆ ತಗೋಬೇಕು. ನಾನು ಮುಂಜಾನೆ ಬರ್ಬೇಕಾದ್ರೆ ಅವಸರಕ್ಕೆ ಬಳೆನ ಇದ್ದಿದ್ದಿಲ್ಲ, ಕಿಡಿಕ್ಯಾಗಿರೋವು ಯಾವುದೋ ಒಂದು 2 ಸಿಕ್ಕಿದ್ವು, ಹಂಗೆ ಹಾಕೊಂಡು ಬಂದೀನಿ. ಈಗ ಐಡಿಯಾ ಕೊಟ್ಟು ಚಲೋ ಆಯ್ತು ನೋಡಿ. ನಾನು ಒಂದು 800 ರೂಪಾಯಿದಂಗೆ ಸೀರೆ ತಗೊಂಡು ಬಳೆ ಹಾಕೋತೀನಕ್ಕ. ಅಕ್ಕಾರ ಇವು ನೋಡ್ರಿ. ವಾವ್, ಪಿಂಕ್ ಕಲರ್ ಸೀರೆ, ಗೆರೆ ಗೆರೆ ಇರೋದು, ಹಸಿರು ಬಾರ್ಡರ್ ಕಾಂಬಿನೇಷನ್ ಅಂತೂ ಸಖತ್ತಾಗೈತೆ. ಅದನ್ನು ತಗೊಂಡ್ಬಿಡ್ತೀನಿ ನಾನು. ಕೊಡ್ರಿ. ಚಲೋ ಇದ್ದಂಗಿದಾವ್ ನೋಡ. ಇವು 3 ಸೀರೆ ಈಗ ಲಾಸ್ಟ್ ಪೀಸ್ ಉಳ್ಕೊಂಡಿದ್ದಾವ್ರಿ. ಎಲ್ಲ ಬಂದ ತಕ್ಷಣಕ್ಕೆ ಖಾಲಿ ಆಗ್ಬಿಟ್ಟು ಇವ್ರಿ. ಈಗ ಹಬ್ಬಕ್ಕೆ ಯಾವ ಸೀರೆಗಳು ಉಳಿಯತಿಲ್ಲ, ಹೊಸ್ದಾಗ ಸ್ಟಾಕ್ ಬಂದಿರೋವಂತ್ರು ಹಿಂಗ್ ಬಂದವ್ ಹಿಂಗ್ ಖಾಲಿ ಆಗತ್ತಾವ ನೋಡ್ರಿ. ಅದ್ರಾಗ ಇವಿಷ್ಟು ಕಲರ್ ಬಾಕಿ ಉಳ್ಕೊಂಡಿದಾವ್ರಿ. ಇದ್ರಾಗ 3 ನಿಮ್ಗೆ ಬೇರೆ ಬೇರೆ ರೇಟ್ ಇದಾವ್. ಇದು ಹಸಿರು ಕಲರ್ ಬಾರ್ಡರ್ ಪಿಂಕ್ ಕಲರ್ ಸಾರಿ ನಿಮ್ಗೆ 1200 ರೂಪಾಯಿ ಬೀಳ್ತೈತ್ರಿ. ಡಿಸ್ಕೌಂಟ್ ಹಾಕಿ ಕೊಡ್ತೀನಿ ನಿಮ್ಗೆ. ಮತ್ತು ಅದಕ್ಕೆ ಕೇಸರಿ ಕಲರ್ ಬ್ಲೂ ಬಾರ್ಡರ್ ಇರೋದು ಅದು ನಿಮ್ಗೆ 1100 ರೂಪಾಯಿ ಬೀಳ್ತೈತ್ರಿ. ರೆಡ್ ಕಲರ್ ಬಾರ್ಡರ್ ಇರೋದು ಬ್ಲೂ ಕಲರ್ ಸೀರೆ ಅದು ನಿಮ್ಗೆ 1300 ರೂಪಾಯಿ ರೀ. ಡಿಸ್ಕೌಂಟ್ ಎಲ್ಲ ಹಾಕ್ಕೊಡ್ತೀನಿ ರೀ. ನೋಡ್ರಿ, ಇವತ್ತು ತಗೊಂಡಿಲ್ಲ ಅಂತಂದ್ರೆ ನಿಮ್ಗೆ ಮತ್ತೆ ಇದು ಸ್ಟಾಕ್ ಬರೋದು ಇನ್ನೊಂದು ತಿಂಗಳು ಲೇಟ್ ಆಕೈತೆ. ಈಗ ಹಬ್ಬಕ್ಕೂ ಚಲೋ ಇದಾವ, ತಗೊಳ್ರಿ ಇವು ಸೀರೆ. ಇದು ಕೆಳಗಡೆ ಇರೋದು ಇದು ಬನಾರಸಿ ಸೀರೆ ರೀ. ಇದು 3500 ರೂಪಾಯಿ ಬೀಳ್ತೈತ್ರಿ ನಿಮ್ಗೆ. ಯಾವ್ದು ಬೇಕು? ಇವು ಮ್ಯಾಲಿರೋ 3 ಸೀರೆನ ಕೊಡ್ರಿ ಈ ಕಡೆ. ಅವೇನ್ ಬೇಡ, ಅದು ಬನಾರಸಿ ಅನ್ನತ್ತೀರಿ ಅಂತವೆಲ್ಲ ನಮ್ಗೆ ಬೇಡ. ಹೊಲ್ದಾಗ ಕೆಲಸ ಮಾಡೋರಿಗೆ ಯಾಕೆ ಬೇಕು? ಸುಶೀಲಾ, ಸರೋಜಾ, ರೇಖಾ ನೋಡ್ರವ, ಅವು 3 ಸೀರೆ ಕರೆಕ್ಟ್ ಇದಾವೆ ನಿಮ್ಗೆ. ಅದ್ರಾಗೆ ಯಾವ ಕಲರ್ ಇಷ್ಟ ಆಕೈತೆ ನೋಡಿ ತಗೊಳ್ರಿ ಒಂದೊಂದು. ವಾವ್, ಎಷ್ಟು ಸ್ಮೂತ್ ಐತಿ ಸೀರೆ. ನೋಡ್ದಾಗ ಹಂಗೆ ಅನಿಸ್ಲೇ ಇಲ್ಲ, ಅದ್ರ ಕೈಯಾಗ ಮುಟ್ಟು ನೋಡಿದ್ರೆ ಹಂಗೆ ಮೆತ್ತಗೆ ಹೂವು ಇದ್ದಂಗೆ ಐತೆ. ನಂಗೆ ಇದ ಇರ್ಲಿ ಅಪ್ಪ, ಮೊದ್ಲು ಇಷ್ಟಪಟ್ಟಿದ್ದೆ ಇದೇ ಸೀರೆ. ನಾನು ಕಾಂಬಿನೇಷನ್ ಸಖತ್ತಾಗೈತೆ. ಗಿರ್ಜಕ್ಕ, ನಂದಂತ್ರ ಇದ ನನ್ನ ಫಿಕ್ಸ್ ಸೀರೆ ಅದೇ ಇರ್ಲಿ. ಚಲೋ ಆಯ್ತದ. ಅದು ಒಡ್ನಿನು ಅದು ಮ್ಯಾಚ್ ಆಗತೈತಿ ನೋಡಿ. ನೋಡ್ರವ, ನಮ್ಮ ರೇಖಾ ಎಷ್ಟು ಜಲ್ದಿ ಸೆಲೆಕ್ಟ್ ಮಾಡಿದ್ಲು. ಸರೋಜಾ, ರೇಖಾ ನೀವು? ನಾನು ನೋಡತ್ತೀನಕ್ಕ. ಕೇಸರಿ ಕಲರ್ ಸೀರೆ ಭಾಳ ಇದಾವೆ ನನ್ನ ಹತ್ರ, ಎಲ್ಲ ಇದ್ದ ಕಲರ್ ಆಗ್ಬಿಡ್ತಾವೆ. ಆದರೂ ಕಾಂಬಿನೇಷನ್ ಚೆನ್ನಾಗೈತೆ, ತಗೋಬೋದು. ನೋಡ್ತೀನಿ. ಆತ್ರವ, ಜಲ್ದಿ ತಗೊಳ್ರಿ, ಒಂದು ಸ್ವಲ್ಪ ಅವಸರ ಮಾಡ್ರಿ. ಸುಶೀಲಾ ನೋಡ್ರಿ, ಇದು ತಗೋತೀನಿ. ನಂಗೇನಿದು ಇಷ್ಟ ಆಗ್ಲಿಲ್ಲಕ್ಕ. ಇದ್ರಾಗ ಕೇಸರಿ ಕಲರ್ ಐತಾ ಕೇಳಿ. ಹೇಳಿಲ್ಲ ಅವನೇ, ಎಲ್ಲ ಸ್ಟಾಕ್ ಖಾಲಿ ಆಗಿದಾವಂತ, ಉಳ್ದಿರವ ಈ 3 ಅಂತ. ಇದ್ರಾಗ ನೋಡಿ ತಗೊಳ್ರಿ, ಮತ್ತು ಕಡಿಮೆ ಹೇಳತ್ತಾನೆ. ನೋಡೋಣ ಎಷ್ಟೆಷ್ಟು ಅದಾವನೆ. 1200 ರೂಪಾಯಿ, 1100 ರೂಪಾಯಿ, 1300 ರೂಪಾಯಿ ಅಂತ ಹೇಳಿದ್ದಾನೆ. ಎಲ್ಲ ಕರೆದು ಒಂದೇ ರೇಟ್ ಮಾಡೋಣ. ಒಂದು 800 ರೂಪಾಯಿ ಮಾಡ್ತೀನಿ ನೋಡಿ. ಮಾಡಲಿ? ಮಾಡುವಂತೆ. ಆದ್ರೆ ನಂಗೆ ಇದು ಕಲರೇ ಇಷ್ಟ ಆಗಿಲ್ಲಕ್ಕ. ಸರೋಜಾ, ಅದಕ್ಕೆ ತಗೋತೀನಿ. ಅದ ನೋಡಾತೀನಿ, ತಗೊಳ್ಳೋ ಬೇಡ ಅಂತ. ಇಂಥವು ಕಲರ್ ಸೀರೆ ಭಾಳ ಇದಾವೆ, ಆದ್ರೆ ಇಂಥ ಕಾಂಬಿನೇಷನ್ ಇರೋದಿಲ್ಲ. ನೀನು ಅದು ತಗೋತಿ? ನಾನು ಅದೇ ಯೋಚನೆ ಮಾಡತ್ತೀನಿ. ಮತ್ತೆ ಇರೋವ ಕಲರ್ ಸೀರೆ ತಗೊಂಡ್ರೆ ಎಲ್ಲ ಒಂದೇ ಥರದ್ದು ಉಟ್ಕೊಂಡಂಗೆ ಆಕೈತೆ. ಇಲ್ಲಾಂದ್ರೆ ನೀನು ತಗೋ. ಇದೆ ಇಂಥವು ಸೀರೆ ಯಾವತ್ತೂ ಉಟ್ಕೊಂಡಿದ್ದು ನೋಡಿಲ್ಲ ನಾನು. ಈ ಕಲರ್ ಇದ್ದಂಗಿಲ್ಲ, ತಗೋ. ಇಲ್ಲ ಅದು ಕೊಡಿಲಿ, ಎಲ್ಲ ಅಂಥವು ಆಗ್ತಾವಲ್ಲ. ತಗೋ. ಬೇಡ, ಇದು ತಗೋ. ನೀನು ಅದು ತಗೋತೀನಿ ನಾನು. ರೇಖಾ, ನೋಡಿದ ಸೀರೆ? ವಾವ್, ಸೂಪರ್ ಐತಲ್ಲಕ್ಕ. ಇದು ಉಟ್ಕೊಂಡ್ರೆ ಭಾಳ ಚಂದ ಕಾಣ್ತೈತಿ ನಿನಗೆ. ಅದು ನೀನಿರೋ ಕಲರಿಗೂ ಅದಕ್ಕೂ ಅಂದ್ರೆ ಮ್ಯಾಚ್ ಆಗ್ತೈತೆ. ಅದೇ ಇರಲಿ. ಅದ್ರಾಗ ಹೋಗ್ಬೇಕಾದ್ರೆ ಒಂದು ಜ್ಯುವೆಲರಿ ಸೆಟ್ಟು ಅವೆಲ್ಲ ತಗೋ ನೋಡಿ, ಭಾಳ ಚಂದ ಕಾಣ್ತಿ. ಗಿರಿಜಾಕ ನೋಡಿ, ಸರೋಜಿ ಅದು ತಗೊಂಡ್ಲೆ, ನಾನು ಇದು ತಗೊಂಡು. ಚಲೋ ಐತಲ್ಲ. ಮತ್ತು ರೇಟ್ ಮಾಡಕ್ಕ ಟೈಮ್ ಮಾಡೋದು ಬೇಡ, ಜಲ್ದಿ ಹೋಗೋಣ. ಚಲೋ ಐತೆ ತಗೋ. ಕಲರು ಹೋಗ್ತೈತಿ ನಿನಗಿದು. ತಡಿ ರೇಟ್ ಮಾಡ್ತೀನಿ. ಅನ್ನಾರ
ಇವು 1200 ರೂಪಾಯಿ, 1300, 100 ಅಂದ್ರಿ. ಒಂದಕ್ಕೆ 700 ರೂಪಾಯಿ ಮಾಡ್ರಿ. ಇನ್ನು ಉಳಿದಿರೋ ಎರಡವು ರೇಟಿನವು ಇದಾವು, ಅವು 800 ರೂಪಾಯಿ ಮಾಡ್ರಿ. ಏನ್ರಿ ಅಕ್ಕಾರ ನೀವು ಅಷ್ಟು ಕಡಿಮೆ ಕೇಳಿದ್ರೆ ಹೆಂಗೆ ಹೇಳ್ರಿ? 1200-300 ರೂಪಾಯಿ ಸೀರೆ ರೀ ಅವು, ಅಷ್ಟು ಕಡಿಮೆಗೆ ಬರೋದಿಲ್ಲ. ಲಾಸ್ಟ್ ನಿಮಗೆ ಡಿಸ್ಕೌಂಟ್ ಹೋಗಿ 1000 ರೂಪಾಯಿ ಹಾಕೊಡ್ತೀನಿ ತಗೊಳ್ರಿ. ಮೂರಕ್ಕೂ 1000 ರೂಪಾಯಿ. ಬರ್ತೈತೆ ತಗೊಳ್ರಿ. ನಾನೇನು ಭಾಳ ಕಡಿಮೆ ಕೇಳೀನಿ. 500 ರೂಪಾಯಿ ಕೇಳಿದ್ರೆ ತೀರಾ ಕಡಿಮೆ ಆಗ್ತೈತೆ. ಏನು 800 ರೂಪಾಯಿ ಕಡಿಮೆ ಆಗ್ತದೆ. ಇಂಥವು ಸೀರೆಗಳು 800 ರೂಪಾಯಿನ ರೀ. ಮೊನ್ನೆ ಊರಾಗ ಅದು ಮಾರಕ್ಕೆ ಬಂದಿದ್ರೆ ಇನ್ನು 600 ರೂಪಾಯಿ ಹಂಗೆ ತಗೊಂಡಿದ್ದಾರೆ. ನಾ ಮತ್ತೆ ಅಂಗಡ್ಯಾಗ ತಗೊಂಡ್ರೆ ಒಂದು ಸ್ವಲ್ಪ ಕ್ವಾಲಿಟಿವ್ ಸಿಗ್ತಾವಂತ ಇಲ್ಲಿ ಕರ್ಕೊಂಡು ಬಂದೀನಿ ನಾನು. ಪರಿಚಯದವ್ರ ನೀವು? ಮೊನ್ನೆ ನಮ್ಮವರೆಲ್ಲ ಬಂದು ಎಷ್ಟೊಂದು ರೇಟಿನವು ಸೀರೆ ಅವೆಲ್ಲ ತಗೊಂಡೋಗಿಲ್ಲ, ಎಲ್ಲ ಇಲ್ಲ ತಗೋತೀರಿ. ಮೊದಲು ಇಳ್ದಾಗ ನೆನಪು ಬರೋದ ನಿಮ್ಮ ಅಂಗಡಿ. ನಾವು ಯಾವ ಅಂಗಡಿಗೂ ಹೋಗೋದಿಲ್ಲ, ನಿಮ್ಮ ಅಂಗಡಿಯಾಗ ಬರ್ತೀವಿ. ಮತ್ತೆ ಇನ್ನೊಂದ್ಸಲ ಬರ್ಬೇಕಾ ಬ್ಯಾಡ್ರಿ? ಗಿರ್ಜಕ ಮತ್ತೆ ಅವಾಗ್ಲೇ ಯಾವ್ದೋ ಅಂಗಡಿಗೆ ಹೋಗಿದ್ವಲ್ಲ. ಯಾವ್ದ್ರಿ ಅಕ್ಕಾರ? ಲೇ ಬಿಡಾಡಿ ರೇಖಿ, ಈಗ ಕೇಳ್ಬೇಕಿತ್ತು ನಿನಗೆ. ಅದ ರೀ, ಈಗ ಅದು ಯಾವ್ದೋ ಆಗೈತಂತ ನೋಡ್ರಿ. ಅದು ಅಪ್ಸರೇನ? ಆ ಅಂಗಡಿ ಮುಂದನ ಆಟೋ ಕೇಳಿದ್ವಿ ನಾವು, ನೋಡಿದ್ವಿ. ಹಂಗ ಕಣ್ಣು ಅದು ಭಾಳ ಚಂದ ಇದ್ವು. ರೇಟು ಹಂಗ ಇರ್ಬೇಕು ಬಿಡು. ಅಲ್ಲಿ ಯಾಕೆ ಹೋಗೋದು, ಮಾಮೂಲಿ ಹೋಗ್ತೀವಲ್ಲ, ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಡ್ತಾರಂತೆ. ಅವ್ರು ಅಲ್ಲಿ ಹೋಗೋರಿಗೆ ಕರ್ಕೊಂಡು ಬಂದಿ ನೋಡ್ರಿ ನಾನು ನಿಮ್ಮ ಅಂಗಡಿಗೆ. ಹೌದ್ರಿ, ಅಪ್ಸರೆ ಅಲ್ರಿ ಅದು. ಅಪ್ಸರ ಸಾರಿ ಸ್ಟೋರ್ ಅಂತ ಈಗ ಹೊಸ್ದಾಗ ಆಗೈತೆ. ಅದು ನಮ್ಮವ್ರದ ತಗೊಳ್ರಿ. ನಿಮ್ಮವ್ರದಾರೆ? ಅದೇ ಗೊತ್ತಿದ್ದಿದ್ರೆ ಹೋಗಿ ಬರ್ತಿದ್ದೀವಿ. ಗೊತ್ತಿದ್ದಿಲ್ಲ ನಮ್ಗೆ. ಸುಶಿ ಮುಗಿತ್ ಬಿಡು. ಇನ್ನೇನು ಅವ್ರು ಹೇಳ್ತಾರೆ ಹಿಂಗೆ ಬಂದಿದ್ರೆ ಅದೇನೋ ಏನೇನೋ ಕ್ಯಾಮ್ರಾ ಹಾಕಿರ್ತಾರಲ್ಲ, ಅದ್ರಾಗ ನೋಡಿ ಇವ್ರಿಗೆ ಹೇಳಿದ್ರೆ ಇನ್ನೇನು ಇನ್ನೊಂದ್ಸಲ ಮುಖ ಇಟ್ಕೊಂಡು ಬರ್ತೀವ ಈ ಅಂಗಡಿಗೆ. ಬ್ಯಾಡ್ರಿ ಅಪ್ಪ, ನಮ್ ಕಸ್ಟಮರ್ ನೀವು, ನಮ್ಮ ಅಂಗಡಿಗೆ ಬರ್ರಿ. ಅವರು ನಾವು ಸ್ವಲ್ಪ ಹಿಂಗ್ರಿ ಮಾತಾಡ್ಸೋದಿಲ್ಲ. ಹೌದೇನ್ರಿ? ಚಲೋ ಆತ್ ತಗೊಳ್ರಿ. ಮತ್ತೆ ಇಲ್ಲ ಬರ್ತೀವ್ರಿ. ಇಲ್ಲ ಬರ್ರಿ. ನೀವು ಕೇಳಿದ ರೇಟಿಗೂ ಕೊಡ್ತೀನಿ ತಗೊಳ್ರಿ. 2 800 ರೂಪಾಯಿ, 1 700 ರೂಪಾಯಿ. ಪ್ಯಾಕ್ ಮಾಡ್ಲಿರಿ? ಪ್ಯಾಕ್ ಮಾಡ್ರಿ. ನಮಗೂ ಬಸ್ಸಿಗೆ ಗೊತ್ತಾಗತೈತೆ, ಜಲ್ದಿ ಹೋಗ್ತೀವ್ರಿ.